ನೋಡ್ರಿ ಇವತ್ತು ನಮ್ಮ ಧೃತಿ ಪುಟ್ಟ ರೊಟ್ಟಿ ಮಾಡ್ತಾಯಿದೆ. ನಮ್ಮ ಬಂಗಾರಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಬನ್ನಿ ರೊಟ್ಟಿ ತಿನ್ನೋಣ. ನೋಡಿ ಅವಳು ಯಾವ ಕಡೆನೋ ಆ ಕಡೆಗೆ ನೋಡ್ತಾನೆ ಇಲ್ಲ, ರೊಟ್ಟಿ ಬಡಿಯೋದು ಒಂದೇ ಮಾಡ್ತಿದ್ದಾಳೆ. ನೋಡಿ ಯಾರಿಗಾದ್ರೂ ರೊಟ್ಟಿ ಬೇಕಾದರೆ ಹೇಳ್ರಿ, ಪಾರ್ಸಲ್ ಕಳಿಸ್ತೀವಿ. ನೋಡಿ ತುಂಬ ತರಲೆ ಮಾಡ್ತಾಳ್ರಿ ಇವಳು. ನೋಡಿ ರೊಟ್ಟಿನ ಮಾಡಿರೋ ರೊಟ್ಟಿನೇ ಉದುತ್ತಾ ಇದ್ದಾಳೆ ಇವಳು, ತರಲೆ ಮಾಡ್ತಾ ಎಲ್ಲರನ್ನೂ ನಗಿಸ್ಕೊತ ಇದೇ ಥರ ತರಲೆ ತುಂಟಿ ಮಾಡ್ತಾಳೆ ನಮ್ಮ ಧೃತಿ ಪುಟ್ಟ. ಧೃತಿ ಪುಟ್ಟ ಒಂದು ಹಾಯ್ ಹೇಳಮ್ಮ ಇಲ್ಲಿ. ಧೃತಿ ಪುಟ್ಟ ಒಂದು ಹಾಯ್ ಹೇಳು ಎಲ್ಲರಿಗೂ. ನೋಡ್ರಿ ನಮ್ಮ ಧೃತಿ ಪುಟ್ಟ ಹಾಯ್ ಹೇಳ್ತಾಳೆ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ಸಿಂಪಲ್ ಏನು ರೆಸಿಪಿ ಅಂದರೆ ರಾಗಿ ಮುದ್ದೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಸಿಂಪಲ್ಲಾಗಿ, ಕೆಲವೊಬ್ಬರಿಗೆ ರಾಗಿ ಮುದ್ದೆ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ, ಅವ್ರಿಗಂತೂ ಇದು ಸಿಂಪಲ್ಲಾಗೆ ಮಾಡ್ಕೋಬೋದು. ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 kg ರಾಗಿ ಹಿಟ್ಟಿನ ಪ್ಯಾಕೆಟ್ ತೊಗೊಂಡಿದ್ದೀನಿ. ನೋಡಿ ನೀವು ಯಾವ್ದು ಯೂಸ್ ಮಾಡ್ತೀರಲ್ಲ ಅದನ್ನೇ ರಾಗಿ ಹಿಟ್ಟು. ನಾನು ಇಬ್ಬರಿಗಾಗೋ ಅಷ್ಟು ರಾಗಿ ಹಿಟ್ಟು ತೊಗೊಳ್ತೀನಿ. ಇದ್ರಾಗ ನಾವು ಪಾಕೆಟೇ ತೊಗೊಂಬರೋದು ಫ್ರೆಂಡ್ಸ್. ನೋಡಿ ನಾನು 4 ಮುದ್ದೆ ಆಗೋ ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ನಾವು ರಾಗಿನ ಮುದ್ದೆ ಮಾಡ್ಕೋಬೋದು. ರಾಗಿ ಮುದ್ದಿನ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಇವಾಗ ನೋಡಿ ನಾನು 4 ಮುದ್ದೆಗಾಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಒಬ್ಬೊಬ್ಬರಿಗೆ ತುಂಬ ಕಷ್ಟ ಫ್ರೆಂಡ್ಸ್ ಇದು ರಾಗಿ ಮುದ್ದೆ ಮಾಡೋದು, ಅದಕ್ಕೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಕಷ್ಟ ಪಡೋದೇ ಬೇಡ ನೋಡಿ ಮುದ್ದೆ ಮಾಡೋಕ್ಕೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಬಿಡೋಣ. ನೋಡಿ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಡ್ತಾಯಿದ್ದೀನಿ ನಾನು. ರಾಗಿ ಮುದ್ದೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್. ರಾಗಿ ಮುದ್ದೆ, ಬಸ್ಸಾರು, ಶೇಂಗಾ ತಂಬಳಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ನೀರು ಕಾಯಕ್ಕೆ ಇಟ್ಕೋತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ ಹಾಕಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಹಿಟ್ಟು ಹಾಕ್ತೀವಲ್ಲ ಗಂಟು ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು. ನಮಗೆ ಮಧ್ಯಾಹ್ನ ಊಟಕ್ಕೆ ನಾವು ರಾಗಿ ಮುದ್ದೆನ ಜಾಸ್ತಿ ತಿನ್ನೋದು ಫ್ರೆಂಡ್ಸ್. ರಾಗಿ ಮುದ್ದೆ ಮತ್ತು ಜೋಳದ ಮುದ್ದೆ ತಿಂತೀವಿ. ನೈಟ್ ಅಷ್ಟೇ ನಮ್ಮ ಮನೇಲಿ ರೈಸ್ ಊಟ ಮಾಡೋದು, ಹಾಗಾಗಿ ನಾನು ರಾಗಿ ಮುದ್ದೆನೂ ಮಾಡ್ತಾಯಿದ್ದೆ, ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ನಾನು ಫ್ರೆಂಡ್ಸ್. ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕುದಿಯೋಕೆ ಬಿಟ್ಬಿಡೋಣ ನೀರ. ನೋಡಿ ಇವಾಗ ನೀರು ಕುದೀತಿದೆ ಅಲ್ವಾ, ನೀರು ಕುದ್ದ ಮೇಲೇ ನಾವು ಹಿಟ್ಟು ಹಾಕಬೇಕು ಫ್ರೆಂಡ್ಸ್. ನೋಡಿ ಕೆಲವೊಬ್ಬರಿಗೆ ಬರೋದಿಲ್ಲ ಮಾಡೋದಕ್ಕೆ ಅನ್ನೋರು ಇದು ವಿಡಿಯೋ ನೋಡಿ ಆರಾಮಾಗಿ ನೀವು ರಾಗಿ ಮುದ್ದೆ ಮಾಡ್ಕೋಬೋದು. ನೋಡಿ ನಾನು ಫಸ್ಟಿಗೆ ತುಂಬ ಕಷ್ಟಪಡ್ತಿದ್ದೆ ಫ್ರೆಂಡ್ಸ್ ರಾಗಿ ಮುದ್ದೆ ಮಾಡ್ಕೊಳ್ಳೋಕ್ಕೆ, ಆದರೆ ಇವಾಗ ನೋಡಿ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ನೋಡಿ ಇವಾಗ ಇದನ್ನು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಂಡು, ನಾನು ಆವಾಗಲೇನು ಹಿಟ್ಟು ತೊಗೊಂಡಿದ್ದೆಲ್ಲ ಸ್ವಲ್ಪನೇ ಹಾಕಬೇಕು ನೀವು. ಒಮ್ಮಟ್ಟಿಗೆ ಹಾಕಿಬಿಟ್ರೆ ಗಂಟಾಗ್ಬಿಡುತ್ತೆ. ಸ್ವಲ್ಪ ಹಾಕು ಅಂತಲೇ ಒಂದು ಕೈಯಲ್ಲಿ ಈ ಥರ ಸ್ಪೂನ್ ಇರುತ್ತಲ್ಲ, ಈ ಥರ ಸ್ಪೂನಿಂದ ನೀವು ಕಲಿಸಿದ್ರೆ ಗಂಟಾಗೋದಿಲ್ಲ. ನೋಡಿ ಈ ಥರ ಕಲಿಸ್ಕೊತನೇ ಇರಬೇಕು ನೀವು, ಬಿಡೋ ಇದಿಲ್ಲ. ಯಾಕಂದರೆ ನೀವು ಬಿಟ್ರಿ ಅಂದರೆ ಫ್ರೆಂಡ್ಸ್ ಗಂಟಾಗ್ಬಿಡ್ತತಿ. ನೋಡಿ ತುಂಬ ಚೆನ್ನಾಗಿ ಬರ್ತವೆ ರಾಗಿ ಮುದ್ದೆ. ನಮ್ಮ ಪುನೀತ್ ಸರ್ ಹೇಳಿದಾರಲ್ವ, ರಾಗಿ ಮುದ್ದಿಯಲ್ಲಿದೆ ನಮ್ಮ ತಾಕತ್ತು, ಮಸ್ತಾರು ಮುದ್ದಿಯಲ್ಲಿ ಇದರ ಕಸರತ್ತು. ನೋಡಿ ಇವಾಗ ರೆಡಿ ಆಗ್ತಾ ಇದೆ ರಾಗಿ ಮುದ್ದೆನ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ರಾಗಿ ಮುದ್ದೆ, ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಕೊಡಿ. ನನಗೆ ನಿಮ್ಗಳ ಸಪೋರ್ಟ್ ನನಗೆ ತುಂಬ ಇದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ನಾವು. ಇದನ್ನು ಒಂದು 10 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಯಾಕಂದರೆ ಒಂದು 10 ನಿಮಿಷನಾದರೂ ಬೇಯಬೇಕಿದು. ನೋಡಿ ಇವಾಗ ಬೇಯ್ತಿದ್ದು. ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ರಾಗಿ ಮುದ್ದೆ ತಟ್ಟಿದರೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ರಾಗಿ ಮುದ್ದೆ ನಮ್ಮ ಹಳ್ಳಿಯಲ್ಲಿ ತುಂಬ ಇಷ್ಟಪಡ್ತಾರೆ ಜನ ಅಂತೂ. ನಮ್ಮ ಮಕ್ಕಳಿಗೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ. ರಾಗಿ ಮುದ್ದೆ ಮತ್ತು ಶೇಂಗಾ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಮತ್ತು ನೀವು ಒಂದು ಸಲ ಟ್ರೈ ಮಾಡಿರಿ. ಯಾರಿಗೆಲ್ಲ ಬರಲ್ಲ ಅವ್ರು ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಇವಾಗ ನೋಡಿರಿ ರಾಗಿ ಮುದ್ದೆ ರೆಡಿ ಆಗೈತಿ. ಬನ್ನಿ ಫ್ರೆಂಡ್ಸ್ ನಮ್ಮ ರಾಗಿ ಮುದ್ದೆ ಊಟ ಮಾಡೋಣ. ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಮಧ್ಯಾಹ್ನ ಊಟ ರೆಡಿ ಆಯ್ತು ನೋಡಿರಿ. ಜವಳಿಕಾಯಿ ಪಲ್ಯ ಮತ್ತು ಹೆಸರು ಕಾಳು ಸಾಂಬಾರು, ರೊಟ್ಟಿ, ರಾಗಿ ಮುದ್ದೆ, ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ, ಈರುಳ್ಳಿ ಎಲ್ಲ ರೆಡಿ ಆಗೈತಿ. ಬನ್ನಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಊಟ ಮಾಡೋಣ ಅಂತ ತಿಳ್ಕೊಂಡು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ರೀ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ ರೀ.
ಮತ್ತು ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.